ಗುರೂಜಿ, ಮನೇಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿ. ಒಂಥರ ಮನೇಲಿ ಹೋದ್ರೆ ನೆಮ್ಮದಿನೇ ಇಲ್ದಂಗೆ ಆಗುತ್ತೆ ಅನ್ನೋ ರೀತಿ ಇದೆ. ಯಾವುದಾದ್ರೂ ಒಂದು ಒಳ್ಳೆ ಉಪಾಯ ಹೇಳಿ. ವೆರಿ ಸಿಂಪಲ್. ಒಂದು ನಿಂಬೆಹಣ್ಣು ತಗೊಳ್ಳಿ, ಎರಡಾಗಿ ಕಟ್ ಮಾಡಿ. ಒಂದು ಚೆನ್ನಾಗಿರಬೇಕು ನಿಂಬೆಹಣ್ಣು, ಗಟ್ಟಿಯಾಗಿರೋ ನಿಂಬೆಹಣ್ಣು. ಕಟ್ ಮಾಡಿ 2 ಪೀಸ್ ಮಾಡಿ. ಒಂದು ಪೀಸಲ್ಲಿ 3 ಉಪ್ಪಿನ ಕಾಳು, ಕಲ್ಲುಪ್ಪು ಅಂತೀವಲ್ಲ, 3 ಕಲ್ಲುಪ್ಪಿಡಿ, ಅದ್ರಲ್ಲಿ ಚುಚ್ಚಿಬಿಡಿ ಒಳಗೆ. ಅದರ ಆಪೋಸಿಟ್ಗೆ 3 ಮೆಣಸು ಚುಚ್ಚಿಬಿಡಿ. ಅದೇ ಥರ 2ರಲ್ಲಿನೂ ಮಾಡಿ. ಬಾಗಿಲ ಬಲಗಡೆಗೆ ಅದರ ಮೇಲೆ ಅರ್ಶಿನ ಹಚ್ಚಿಬಿಟ್ಟು ಬಾಗಿಲ ಬಲಗಡೆ ಒಂದಿಡಿ, ಕುಂಕುಮ ಹಚ್ಚಿಬಿಟ್ಟು ಬಾಗಿಲ ಎಡಗಡೆ ಇಡಿ. ಇದು ಕಂಟಿನ್ಯೂಸ್ ಆಗಿ, ಇವಾಗ ನಿಮಗೆ ನಿಮ್ಮ ಮನಸ್ಸಿಗೆ ಸೋಮವಾರ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಸೋಮವಾರದಿಂದ ಕರೆಕ್ಟಾಗಿ ನೆಕ್ಸ್ಟ್ ಸೋಮವಾರದವರೆಗೂ ಕಂಟಿನ್ಯೂಸ್ ಆಗಿ 8 ದಿನ ಬರುತ್ತೆ. ಇದನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಭಾಳ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನೇ ಮನೇಲಿ ನೆಗೆಟಿವ್ ಅದು ಇದು ಏನಿದ್ರು ಕೂಡ ಸರಿ, ನಿಮ್ಗೇನಾದರೂ ಸಣ್ಣ ಸಣ್ಣ ವಾಮಾಚಾರ, ದೃಷ್ಟಿದೋಷ ಏನಿದ್ರು ಎಲ್ಲ ನಲಿಫೈ ಆಗುತ್ತೆ. ಅದರ ನಂತರ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಇದನ್ನು ಮಾಡ್ಕೊಂಡು ಬರೋದು ಒಳ್ಳೆಯದು. ಓಕೆ. ಸೊ ಮೆನ್ ಮಾರ್ಸ್, ವಿಮೆನ್ ವೀನಸ್ ಅಂತಾರೆ. ಅದರಿಂದ ಮಂಗಳವಾರ ಶುಕ್ರವಾರ ಫಸ್ಟ್ 8 ಡೇಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಅದನ್ನು ನಿಮ್ಮ ಮನಸ್ಸಿಗೆ ತೋಚಿದ ದಿನ ಸ್ಟಾರ್ಟ್ ಮಾಡಬೇಕು. ಮಂಗಳವಾರ ಮಾಡಿದ್ರೆ ನೆಕ್ಸ್ಟ್ ಮಂಗಳವಾರದವರೆಗೂ ಇಟ್ಕೋಬೇಕು ಅಲ್ವಾ. ಸೋಮವಾರ ಅಂದರೆ ಸೋಮವಾರದಿಂದ ಸೋಮವಾರದವರೆಗೆ, ಇದು ಫಸ್ಟ್ ಟೈಮ್ ಮಾಡೋದು. ನೆಕ್ಸ್ಟ್ ಬಂದು ಮಂಗಳವಾರ ಶುಕ್ರವಾರ ಮಾತ್ರ ಇದನ್ನು ಮಾಡ್ಕೊಂಡು ಬರ್ತಾ ಇರಿ. ಏನೇ ನೆಗೆಟಿವ್ ಇದ್ರೆ ಎಲ್ಲ ನೆಗೆಟಿವ್ ನಲಿಫೈ ಆಗ್ಬಿಡುತ್ತೆ. ಸೂಪರ್ಬಾಗಿ ಇರ್ತೀರ.